ನ್ಯೂಸ್ಗೆ ಸ್ವಾಗತ. ನಾನು ಗ್ರೇಷನ್ ಅಲ್ಮೇಡ. ಮಾಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಯುವ ರೆಡ್ ಕ್ರಾಸ್ ಘಟಕಗಳ ವಾರ್ಷಿಕ ಚಟುವಟಿಕೆಗಳ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಾನಪದ ಗಾಯಕ ಪಿಚ್ಚಹಳ್ಳಿ ಶ್ರೀನಿವಾಸ್ ಹಾಗೂ ನಗೆ ಸಾಹಿತಿ ಎಂಎಸ್ ನರಸಿಂಹಮೂರ್ತಿ ಅವರುಗಳನ್ನು ಅಭಿನಂದಿಸಲಾಯಿತು. ಗಾಯಕರು ಕನ್ನಡ ಜನಪದ ಹಾಡುಗಳನ್ನು ದೇಶ ವಿದೇಶಗಳಿಗೆ ಮುಟ್ಟಿಸುವಲ್ಲಿ ಒಂದು ದೊಡ್ಡ ಛಾಪುಗಾಲನ್ನು ಹಾಕಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಒಂದು ಕಿರು ಸನ್ಮಾನ. ನಗೆ ಸಾಹಿತಿ ಮಾಲೂರಿನ ಎಂಎಸ್ ನರಸಿಂಹಮೂರ್ತಿ ಸರ್ಕಾರಿ ಶಾಲೆಗಳಲ್ಲಿನ ಅನುಭವಗಳನ್ನು ಹಂಚಿಕೊಂಡರು. ಶುರು ಮಾಡಿದ್ದೇನೆ. ಮಾಲೂರಲ್ಲಿ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ. ಜಡಿಹಳ್ಳಿಯಲ್ಲಿ ಇದ್ದಾಗ ಎದುರುಗಡೆನೆ ಶಾಲೆ ಇತ್ತು, ಸರ್ಕಾರಿ ಶಾಲೆ. ನಂಗೆ ಸರ್ಕಾರಿ ಶಾಲೆಗಳು ಅಂದ್ರೆ ಬಹಳ ಇಷ್ಟ, ಯಾಕೆಂದ್ರೆ ಮೊದಲಿಂದ ಓದಿದ್ದೆ ಅಲ್ಲಿ. ಆ ಹೆಡ್ ಮಾಸ್ಟರ್ ಬಂದು ನನಗೆ ಹೇಳಿದ್ರು, ಸರ್ ಶುಕ್ರವಾರ ದಿನ 8, 9, 10 ಕ್ಲಬ್ ಮಾಡ್ತೀವಿ, ಕಂಬೈನ್ ಮಾಡ್ತೀವಿ, ಒಂದು ಕ್ಲಾಸ್ ತಗೊಳ್ಳಿ ಸರ್ ಅಂದರು. ಆಯ್ತು. ಮಾರಲ್ ಸೈನ್ಸ್ ಕ್ಲಾಸು 200 ಜನ ಸೇರಿದ್ದಾರೆ. ಜಡಿಹಳ್ಳಿ ಸರ್ಕಾರಿ ಶಾಲೆ. ಮಕ್ಕಳಿಗೆ ಏನಾದರೂ ಒಳ್ಳೆ ವಿಷಯ ಇರಬೇಕಲ್ಲ. ಆದ ತಕ್ಷಣ ಮಕ್ಕಳೇ, ಸಂತ ಕಬೀರ್ ದಾಸ್ ಒಂದು ಕಡೆ ಹೇಳ್ತಾರೆ, ದೇವರು ಮತ್ತು ಮೇಷ್ಟ್ರು ಇವರಿಬ್ಬರನ್ನ ಕಣ್ಮುಂದೆ ತಂದ್ಕೊಳ್ಳಿ. ನಿಮ್ಮ ದೇವರು, ನಿಮ್ಮ ಪ್ರೈಮರಿ ಸ್ಕೂಲ್ ಮೇಷ್ಟ್ರು. ನೀವು ಬೆಳಗ್ಗೆ 6 ಗಂಟೆಗೆ ಮನೆ ಓಪನ್ ಮಾಡಿದಾಗ ಇಬ್ಬರು ನಿಂತಿರ್ತಾರೆ ಬಾಗಿಲಲ್ಲಿ. ದೇವರು ನಿಂತಿರ್ತಾರೆ, ಕೋಲ್ ಹಿಡ್ಕೊಂಡು ಮಾಸ್ತರು ನಿಂತಿರ್ತಾರೆ. ನೀವು ಫಸ್ಟ್ ನಮಸ್ಕಾರ ಯಾರಿಗೆ ಮಾಡ್ತೀರಾ? ಮಾಸ್ತರ್ಗೆ ಅನ್ನೋರು ಕೈ ಎತ್ತಿ, ದೇವ್ರಿಗೆ ಅನ್ನೋರು ಕೈ ಎತ್ತಿ ನಿಲ್ಲಿಸಿ. ದೇವ್ರಿಗೆ ಅನ್ನೋರು ಯಾರೂ ಇಲ್ಲ. ಬಹಳ ಸಂತೋಷ ಆಗ್ತಾ ಇದೆ. ಬಹಳ ಅದ್ಭುತ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದೀರಾ. ಮೊದಲ ನಮಸ್ಕಾರ ಮಾಸ್ತರ್ಗೆ ಮಾಡಬೇಕು. ಯಾಕೆಂದ್ರೆ ದೇವರ ಅಸ್ತಿತ್ವದ ಬಗ್ಗೆ ಹೇಳಿದ್ದೇನೆ ಮಾಸ್ತರು. ಇಲ್ಲ ಅಂದ್ರೆ ಮಾಸ್ತರ್ ಇಲ್ಲ ಅಂದ್ರೆ ದೇವ್ರ ಬಗ್ಗೆ ಹೆಂಗೆ ಗೊತ್ತಾಗ್ತಾ ಇತ್ತು ನಮಗೆ. ಮಾಲೂರು ಸರ್ಕಾರಿ ಕಾಲೇಜಿನಲ್ಲಿ ದಾಖಲಾತಿ ಕಡಿಮೆ ಆಗಿದೆ ಎಂದು ಖೇದ ವ್ಯಕ್ತಪಡಿಸಿದ ಶಾಸಕ ನಂಜೇಗೌಡರು ಮಾಸ್ತಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಸುಮಾರು 35-40% ಅಡ್ಮಿಷನ್ ನಮ್ದು ಕಡಿಮೆ ಆಗಿಬಿಟ್ಟಿದೆ. ತುಂಬ ಬೇಜಾರು ಕೂಡ ನಾನು ಅಲ್ಲಿ ವ್ಯಕ್ತಪಡಿಸಿದ್ದೇನೆ. ಅದೇ ನೋಡಿ, ಮಾಸ್ತಿ ಕಾಲೇಜಲ್ಲಿ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಸರ್ಕಾರಿ ಶಾಲೆಯಲ್ಲಿ ಕಾಲೇಜಲ್ಲಿ ಹೆಚ್ಚಿಗೆ ಅಡ್ಮಿಷನ್ ಆಗ್ತಿರೋದು ಎಲ್ಲಿ ಅಂದರೆ ಅದು ಮಾಸ್ತಿ ಶಾಲೆ ಕೂಡ. ಅದು ಕೂಡ ನನ್ನ ಮಾಹಿತಿನ ತಗೊಂಡಿದ್ದೀನಿ. ನಾವು ಸರ್ಕಾರಿ ಶಾಲೆಗಳನ್ನ ವಿಶೇಷವಾಗಿ ನಾವು ತಗೊಬೇಕಾಗ್ತದೆ. ಸರ್ಕಾರಿ ಶಾಲೆಗೆ ಬರುತ್ತಾ ಮಕ್ಕಳು ಯಾರು ಸಾಮಾನ್ಯ ವರ್ಗದ ಮಕ್ಕಳು ಬರ್ತಾರೆ. ಅದರಿಂದ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಡ್ಮಿಷನ್ ಕಡಿಮೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ಜನಪ್ರತಿನಿಧಿಯಾಗಿ ಸಾಗಿ ಬಂದ ಹಾದಿಯ ಬಗ್ಗೆ ಶಾಸಕರು ವಿವರಿಸಿದರು. ಕಷ್ಟದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಸಾಮಾನ್ಯ ಕುಟುಂಬದಲ್ಲಿ ಈ ಮಾಲೂರು ತಾಲೂಕಲ್ಲಿ ಹುಟ್ಟಿ ರಾಜಕೀಯವಾಗಿ ಅವಾಗಲೇ ನಮ್ಮ ನರಸಿಂಹಮೂರ್ತಿ ಸಾಹೇಬ್ ಹೇಳ್ತಾ ಇದ್ದೆ, ನಾನು ಕೂಡ ಟೇಕಲ್ ಹೈಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದ್ರೆ ರಾಜಕಾರಣ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ನಾನು ಪ್ರತಿಯೊಂದು ಸಭೆಯಲ್ಲಿ ನೆನಪು ಮಾಡ್ಕೊಂಡು ನಾನು ಮರೆಯೋಕ್ಕಾಗಲ್ಲ ನನ್ನ ಜೀವನ. ನೀವು ಕೂಡ ಅಷ್ಟೇ ಸಾಧನೆ ಮಾಡಬೇಕು ಅಂತಿದ್ರೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಎಷ್ಟು ಜನ ಮಕ್ಕಳು ಓದ್ತಾ ಇದ್ರಿ? ಸುಮಾರು 1600 ಜನ ಮಕ್ಕಳು ನಮ್ಮ ತಾಲೂಕಿನ ಗೌರವವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಎತ್ತಿಡಿಬಹುದು. ನಮ್ಮ ತಾಲೂಕಿನ ಮಕ್ಕಳು ಇವತ್ತು ಇಬ್ಬರು ಅತಿಥಿಗಳನ್ನೆಲ್ಲ ಸನ್ಮಾನ ಮಾಡ್ತಾ ಇದೀವಿ. ಅದು ನಮ್ಮ ಹೆಮ್ಮೆ, ನಮ್ಮ ಗೌರವ, ನಮ್ಮ ತಾಲೂಕಿನ ಗೌರವ. ನಿಮ್ದು ಅಷ್ಟೇ, ನಂದು ಅಷ್ಟೇ. ಟೇಕಲ್ ಹೈಸ್ಕೂಲ್ ಬಿಟ್ಟು ಮನೆಗೆ ಹೋಗಿದ್ದ ತಕ್ಷಣ 83-84 ತಾಲೂಕಿನಲ್ಲಿ ಯುವಕ ರೈತ ಸಂಘ ಅಂತ ಪ್ರಾರಂಭ ಮಾಡಿದೆ. ಯುವಕ ರೈತ ಸಂಘ 35 ಜನ ನಮ್ಮ ಹುಡುಗರು ನಮ್ಮೂರಲ್ಲಿ. ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಸಂಸ್ಥೆಯ ಜಿಲ್ಲಾ ನಿರ್ದೇಶಕ CH ಪದ್ಮಯ್ಯ ಶ್ರೀ ಕ್ಷೇತ್ರದಿಂದ ಮಹಿಳಾ ಸಂಘಗಳಿಗೆ
ಒದಗಿಸುತ್ತಿರುವ ಸಾಲ ಸೌಲಭ್ಯಗಳ ಬಗ್ಗೆ ವಿವರಿಸಿದರು. 60 ಲಕ್ಷ ಮಹಿಳೆಯರು ನಮ್ಮ ಸಂಘದ ಪಾಲುದಾರರಾಗಿದ್ದಾರೆ. ಇವತ್ತು ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ತನ್ನ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 3 ಕೋಟಿ ಜನರಿಗೆ ನಮ್ಮ ಕಾರ್ಯಕ್ರಮಗಳು ತಲುಪಿದೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೇವೆ. ನಮ್ಮನ್ನು ನಬಾರ್ಡ್ ಬ್ಯಾಂಕ್, RBI ಬ್ಯಾಂಕ್ ನೇಮಕ ಮಾಡಿದೆ. ಏನು, ನೀವು ನಮ್ಮ ಬ್ಯಾಂಕಿನ ಪ್ರತಿನಿಧಿಗಳು, ನಾವು ಸೇವಾ ಪ್ರತಿನಿಧಿಗಳು. ಬ್ಯಾಂಕಿನ ಸೌಲಭ್ಯವನ್ನು ಬಡವರ ಮನೆಗಾಗಿ ಅಂದರೆ ಬ್ಯಾಂಕನ್ನು ಮನೆಗೆ ತಲುಪಿಸುವ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಕಟ್ಟುವಂಥ ಪ್ರತಿಯೊಂದು ಬಡ್ಡಿ ಹಣ ಕೂಡ ಅದು ಬ್ಯಾಂಕಿಗೆ ಹೋಗ್ತದೆ. ಯಾರು ಮಾತಾಡ್ತಿದ್ದಾರೆ? ಮಾತಾಡೋದು ಅಂತ ಹೇಳಿದ್ದೆ ನಾನು ಫಸ್ಟಿಗೆ. ಇದು ಧರ್ಮಸ್ಥಳದ ಸಭೆ, ದೇವಸಭೆ. ಇಲ್ಲಿ ಶಿಸ್ತು ಬೇಕು. ಬಂದ ಅತಿಥಿಗಳು ಮೆಚ್ಚಬೇಕು, ಇನ್ನೊಮ್ಮೆ ಅವರು ಬರಬೇಕು. ಯಾರು ಮಾತಾಡ್ತಾರೆ? ಕಾರ್ಯಕ್ರಮ ಉದ್ದೇಶಿಸಿ ವಂಶೋದಯ ಆಸ್ಪತ್ರೆಯ ಡಾಕ್ಟರ್ ಸುನೀತಾ ಮಹಿಳೆಯರ ಕ್ಯಾನ್ಸರ್ ಬಗ್ಗೆ ತಡೆ ನಿವಾರಣೆ ಮಾಹಿತಿ ನೀಡಿದರು. ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ. ಮಾಲೂರು ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ಸಾರ್ವಜನಿಕರಿಗೆ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಲೋಕಾಯುಕ್ತ SP ಧನಂಜಯ ಎಚ್ಚರಿಕೆ ನೀಡಿದರು. ಇಲ್ಲಿನ ಸಾಮರ್ಥ್ಯ ಸೌಧದಲ್ಲಿ ಜಿಲ್ಲಾ ಲೋಕಾಯುಕ್ತ ಏರ್ಪಡಿಸಿದ್ದ ಸಾರ್ವಜನಿಕ ಕುಂದುಕೊರತೆ ಸಭೆ ಕುರಿತು ಮಾತನಾಡಿದರು. ಕಂದಾಯ ಇಲಾಖೆಯಿಂದ 11, ಪುರಸಭೆಗೆ ಸಂಬಂಧಪಟ್ಟಂಗೆ 1, ಪಂಚಾಯತ್ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ 6, ಅರಣ್ಯ ಇಲಾಖೆ 1, ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆಗೆ ಸಂಬಂಧಪಟ್ಟಂಗೆ 2, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ 2, ADL ಆಫೀಸಿಗೆ ಸಂಬಂಧಪಟ್ಟಂಗೆ 2, DC ಕಚೇರಿಗೆ ಸಂಬಂಧಪಟ್ಟಂಗೆ 1, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ 1. ಈ ರೀತಿ ಅರ್ಜಿಗಳು ಬಂದಿದ್ದಾವೆ. ಕೆಲವು ಅರ್ಜಿಗಳು ಸಂಬಂಧಪಟ್ಟ ಇಲಾಖೆಗೆ ಆಗ್ತೀವಿ, ಇದು 15 ದಿವಸದಲ್ಲಿ ನಮಗೆ ಕಾಂಪ್ಲೇಂಟ್ ಕೊಡಬೇಕು. ಕೆಲವು ಅಧಿಕಾರಿಗಳು ನೆಕ್ಸ್ಟ್ ಮೀಟಿಂಗ್ ಬಂದು ನಾವು ಕೇಳೋವರೆಗೂ ಕೊಡೋದಿಲ್ಲ. ದಯವಿಟ್ಟು ಇದು 15 ದಿವಸದಲ್ಲಿ ನಮಗೆ ನೀವು ರಿಪ್ಲೈ ಕೊಡಿ. ಆಮೇಲೆ ನಿಮಗೆ ಕೆಲವು ಸಿವಿಲ್ ವ್ಯಾಜ್ಯ ಇದೆ ಅಥವಾ ಕೆಲವು ಬರಲ್ಲ ಅಂತ ನೀವು ಎಂಡಾರ್ಸ್ಮೆಂಟ್ ಕೊಡಿ. ನೀವೇನಾಗುತ್ತೆ, ಅವರಿಗೆ ನೀವು ಎಂಡಾರ್ಸ್ಮೆಂಟ್ ಕೊಡಲ್ಲ, ಸುಮ್ಮನೆ ಅನಿಸ್ತೀರಿ ಸಾರ್ವಜನಿಕರಿಗೆ. ದಯವಿಟ್ಟು ಸಾರ್ವಜನಿಕರಿಗೆ ಏನು ಬಡವರು ಮತ್ತು SC ST ವರ್ಗದವರು ಯಾರು ಆಫೀಸಿಗೆ ಬರ್ತಾರೆ ಅವ್ರನ್ನ ಕೂರಿಸಿ ಮಾತಾಡಿ ಸೌಜನ್ಯದಿಂದ ವರ್ತಿಸಿ. ಮತ್ತೆ ನೀವು ಕರೆಕ್ಟ್ ಟೈಮಿಗೆ ಆಫೀಸಿಗೆ ಬನ್ನಿ. ಕೆಲವು ಅಧಿಕಾರಿಗಳು ಕೈಗೆ ಸಿಗಲ್ಲ, ಬಾಯಿಗೆ ಸಿಗಲ್ಲ ಅಂತ ಪೇಪರ್ ಅನ್ನು ನೋಡೋದು. ನಮ್ಮ ಈ ಕೊಟ್ಟಿರೋ ಅರ್ಜಿಗಳಲ್ಲಿ ಒಂದು 2-3 ಅರ್ಜಿಗಳಲ್ಲಿ ಹಾಗೆ ಬರ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಕರ್ತವ್ಯದ ಟೈಮಲ್ಲಿ ನೀವು ಹಾಜರಿರಬೇಕು. ಮತ್ತು ಸಂಬಂಧಪಟ್ಟ ಅರ್ಜಿಗಳನ್ನೆಲ್ಲ ರಿಸೀವ್ ಮಾಡಿ, ಕೆಲವು ಯಾವ್ದಾದ್ರು ಇನ್ಫಾರ್ಮೇಶನ್ ಕೇಳಿದ್ರೆ ಅವ್ರಿಗೆ ಕೊಡಿ, ಇಲ್ಲ ಅಂದ್ರೆ ಅವ್ರಿಗೆ ಸಕಾಲದಲ್ಲ ಕೊಡಿ. ಮತ್ತೆ ಅವ್ರು ಏನು ಅರ್ಜಿ ಕೊಡ್ತೀರ ಅದಕ್ಕೆ ಸ್ಪಂದಿಸ್ಬೇಕು. ನೀವು ನಿಮ್ಗೆ ಸರ್ಕಾರದಿಂದ ಸಂಬಳ ಸೌಲಭ್ಯ ಎಲ್ಲ ಸಿಗ್ತಾ ಇದೆ. ನೀವು ಏನಾದ್ರು ಅರ್ಜಿ ಇರುತ್ತೆ, ಅರ್ಜಿ ಪ್ರಕಾರ ನೀವು ಏನು ನಿಮ್ಗೆ ಏನಾದ್ರು ಮಾಡಕ್ ಬರುತ್ತೋ ಅದನ್ನ ಮಾಡಿಬಿಟ್ಟು ಅವರಿಗೆ ಒಂದು ಉತ್ತರ ಕೊಡಬೇಕು. ಮಾಲೂರಿನ ಶ್ರೀ ಮಾರಿಕಾಂಬಾ ದೇವಾಲಯ ಟ್ರಸ್ಟ್ ವತಿಯಿಂದ ತಾಲೂಕಿನ ಪೂರಮಾಕನಹಳ್ಳಿಯಲ್ಲಿ ನಿರ್ಮಾಣಗೊಂಡ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ನಂಜೇಗೌಡರು ನೆರವೇರಿಸಿ ಮಾತನಾಡಿದರು. ಆ ಟ್ರಸ್ಟ್ ಮಾಡ್ಕೊಳ್ಳೋ ಉದ್ದೇಶ ಕೂಡ ನೋಡಿದ್ದೀವಿ, ನಾವು ನೋಡ್ತಾ ಇದ್ದೀವಿ ಕೂಡ. ಆದರೆ ಆ ಮಾರಿಕಮ್ಮ ತಾಯಿ ಸೇವೆನ ಮಾಡೋದಕ್ಕೆ ಆ ತಾಯಿನೇ ಈ ಟ್ರಸ್ಟ್ ಅನ್ನ ಸೃಷ್ಟಿ ಮಾಡಿರೋದು. ಅಷ್ಟೇ, ಟ್ರಸ್ಟ್ ನ ಮುಖ್ಯಸ್ಥರು ಕೂಡ ಸೃಷ್ಟಿ ಮಾಡೋದು. ಆ ಟ್ರಸ್ಟ್ ನ ಅಧ್ಯಕ್ಷ ಆಗಿರ್ಬೋದು, ಇಲ್ಲ ಟ್ರಸ್ಟ್ ನ ಪದಾಧಿಕಾರಿಗಳಾಗಿರ್ಬೋದು, ಪಕ್ಷ ಪಾರ್ಟಿ ಬಿಟ್ಟು ಮಾತಾಡ್ಬೇಕಾಗ್ತದೆ. ಯಾರು ಕೂಡ ₹1 ಜೋಬಿಂದ ಆ ಟ್ರಸ್ಟ್ ಇಂದ ಜೋಬ್ಗೆ ಹಾಕೊಂಡವ್ರಿಲ್ಲ. ಶ್ರೀ ಮಾರಿಕಾಂಬಾ ಟ್ರಸ್ಟ್ ಶಿಕ್ಷಣ ಕ್ಷೇತ್ರಕ್ಕೆ ಸಹಕಾರ ನೀಡುತ್ತಿರುವ ಬಗ್ಗೆ BEO ಚಂದ್ರಕಲಾ
ಪ್ರಶಂಸೆಯ ಮಾತುಗಳನ್ನಾಡಿದರು. ದೇವಸ್ಥಾನದ ವತಿಯಿಂದ ವೆಂಕಟೇಶ್ ಅಣ್ಣವರು ಫಸ್ಟ್ ಪರಿಚಯ ಆದಾಗ ನನ್ಗೆ ಹೇಳಿದ್ದು, ಶಾಲೆಗಳಿಗೆ ಏನೇನೋ ಕೆಲಸ ಮಾಡೋದ್ರ ಬದಲು ವಿದ್ಯಾರ್ಥಿಗಳ ಶಿಕ್ಷಣದ ವ್ಯವಸ್ಥೆ ಬದಲಾಗಬೇಕು ಅನ್ನುವಂಥದ್ದು. ಸೊ ಅದಕ್ಕೆ ಮುನ್ನುಡಿಯಾಗಿ ಕುಂಬಾರಪೇಟೆ ಶಾಲೆಯಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಕೊಟ್ರು. ಎರಡನೇದಾಗಿ ಈಗ ಪೋರ್ಮಾಕ್ನಳ್ಳಿ ಶಾಲೆದು ಕೆಲಸ ಮುಗ್ದಿದೆ. ಮೂರನೇದಾಗಿ PWD ಶಾಲೆಯ ಕಟ್ಟಡವನ್ನ ಕಟ್ಕೊಡೋದಕ್ಕೆ ಅವರು ಕೆಲಸವನ್ನ ಶುರು ಮಾಡಿದ್ದಾರೆ. ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಪಿ ವೆಂಕಟೇಶ್ ಮಾತನಾಡಿ, ಹೊಸ ದೇವಾಲಯ ನಿರ್ಮಾಣದ ಬದಲಾಗಿ ಶಾಲಾ ಕಟ್ಟಡ ನಿರ್ಮಿಸಿದರೆ ಹೆಚ್ಚು ಪುಣ್ಯ ಪ್ರಾಪ್ತಿ. ಸುಮಾರು ವರ್ಷಗಳಿಂದ ಅದು ಶಾಲೆ ಬಿದ್ದೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಅಲ್ಲಿನ ಮುಖ್ಯ ಉಪಾಧ್ಯಾಯರು 2 ಸಲ 3 ಸಲ ನಾವು ಲೆಟರ್ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಕುಂಬಾರಪೇಟೆ ಸ್ಕೂಲ್ದು ಅದು ಬಹಳ ದೊಡ್ಡ ಬಡ್ಜೆಟ್, ಒಂದು 70 ಲಕ್ಷ ರೂಪಾಯಿ ಬಡ್ಜೆಟ್ ಅಲ್ಲಿ ಕೆಲಸ ಆಗ್ತಾ ಇದ್ದಿದ್ದರಿಂದ ಅದು ಮುಗಿದ ಮೇಲೆ ಬೇರೆ ಮಾಡಿಕೊಡ್ತೀನಮ್ಮ ಅಂತ ಹೇಳಿದ್ದೆ. ಒಂದ್ಸಲ ಹೋಗಿ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈಗ ಜನವರಿ 15 ಸಂಕ್ರಾಂತಿ ಹಬ್ಬ ಆಗಿದ ತಕ್ಷಣ ನಾವು ಆ ಕೆಲಸನ ಪ್ರಾರಂಭ ಮಾಡಬೇಕು. ಅದು ಅಲ್ಲಿ 400 ಜನ ಮಕ್ಕಳಿದ್ದಾರೆ. ಎಲ್ಲ ಶೋಷಿತ ವರ್ಗದವರು, ತುಂಬ ಬಡತನದಲ್ಲಿರುವಂಥ ಮಕ್ಕಳು ಅಲ್ಲಿ ಓದುವಂಥ ವ್ಯಾಸಂಗ ಮಾಡೋರು. ಆಮೇಲೆ ಮೇಡಮ್ ಅವರು ಹೇಳ್ದಂಗೆ ನಾವು ದೇವಸ್ಥಾನಗಳು ಕಟ್ಟಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕನ್ನ ಹೆಚ್ಚಿನ ಪುಣ್ಯ ನಾವು ವಿದ್ಯಾಭ್ಯಾಸ, ಸ್ಕೂಲುಗಳು. ಒಬ್ಬ ಮನುಷ್ಯನು ಒಳ್ಳೆ ವಿದ್ಯಾವಂತನಾದ್ರೆ ಅವನ ಜೊತೆಯಲ್ಲಿ 100 ಜನ ಮಕ್ಕಳು ವಿದ್ಯಾವಂತರಾಗ್ತಾರೆ. ಮಾಲೂರು ತಾಲೂಕು ಶಿಕ್ಷಕರ ನಿರ್ಮಾಣ ಹಂತದಲ್ಲಿರುವ ಗುರುಭವನ ಕಟ್ಟಡಕ್ಕೆ ಶಾಸಕ KV ನಂಜೇಗೌಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಕ್ಷಪಾತಿ ಬಿಟ್ಬಿಡ್ರಿ, ನೀವೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ. 28 ಗ್ರಾಮ ಪಂಚಾಯತಿ ಕೂಡ ಆರ್ಥಿಕವಾಗಿ ಆ ಗ್ರಾಮ ಪಂಚಾಯತಿಗಳು ಹೆಂಗಿದೆಯೋ ಅದ್ರ ಪ್ರಕಾರ 50,000 ಲಕ್ಷ, 10 ಲಕ್ಷ, 5 ಲಕ್ಷ ಕಡಿಮೆ ಅಂದರೆ ಅಲ್ಲಿ ಆರ್ಥಿಕವಾಗಿ ಹಿಂದುಳಿದ ಗ್ರಾಮ ಪಂಚಾಯತ್ 50,000 ಕೊಟ್ಟವ್ರೆ, ಲಕ್ಷ ಕೊಟ್ಟವ್ರೆ, 5 ಲಕ್ಷ ಕೊಟ್ಟವ್ರೆ, 10 ಲಕ್ಷ ಕೊಟ್ಟವ್ರೆ. ಸುಮಾರು 60 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತ್ ಕೊಟ್ಬಿಟ್ರು. ಅದು ಕೂಡ ನಾವು ಜಿಲ್ಲಾ ಪಂಚಾಯತಿಯಿಂದ ಅಪ್ರೂವ್ ತಗೊಂಡಿದ್ದೀವಿ. ನಾವು ಸುಮ್ಮನೆ ಇದು ಮಾಡ್ಕೊಂಡಿಲ್ಲ. ಅದು ಪುರಸಭೆಯಿಂದ 10 ಲಕ್ಷ ಕೊಟ್ಟಿದ್ದಾರೆ. ಕರೆಕ್ಟ್, ಪುರಸಭೆಯಿಂದನೂ 10 ಲಕ್ಷ ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯತಿಂದ 25 ಲಕ್ಷ, ತಾಲೂಕ್ ಪಂಚಾಯತ್ 25 ಲಕ್ಷ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಈ ಪ್ರಕಾರ ಈ ಗುರುಭವನ ಆಗ್ತಾ ಇದೆ. ಇನ್ನೂ ತುಂಬ ಜನ ದಾನಿಗಳು ಮುಂದೆ ಬರ್ತಾ ಇದ್ದಾರೆ, ನಮ್ಮದು ಸಹಕಾರ ಕೊಡ್ತೀವಿ ಅಂತ. ಟೋಟಲ್ ಸರ್ವೆ ಮಾಡಬೇಕು ಇದನ್ನು, ಜಾಗನ ಯಾಕಡೆ ಒತ್ತುವರಿ ಆಗಿದ್ದು ಅದೆಲ್ಲ ಬಿಡಿಸ್ಕೊಂಡು ಜೊತೆಲೇ ಕಾಂಪೌಂಡ್ ಕೂಡ ಮಾಡಿಕೊಂಡು ನನ್ನ ಪ್ರಕಾರ ಇನ್ನೊಂದು 6 ತಿಂಗಳಿಗೆ ಈ ಗುರುಭವನ ಕಂಪ್ಲೀಟ್ ಮಾಡಿ ಗುರುಭವನ ಲೋಕಾರ್ಪಣೆ ಮಾಡಬೇಕು. ಈಗ ಇದ್ದದ್ದು ಇದ್ದ ಹಾಗೆ ಮಾಲೂರು ಪಟ್ಟಣದಲ್ಲಿ ರಸ್ತೆಗಳ ಅಭಿವೃದ್ಧಿ ಕೊರತೆ, ನೀರಿನ ಕೊರತೆ, ಪುರಸಭೆಯಲ್ಲಿ ಸಿಬ್ಬಂದಿ ಕೊರತೆ, ಹೀಗೆ ಹಲವು ಕೊರತೆಗಳನ್ನು ಅನುಭವಿಸುತ್ತಿರುವ ಪರಿಸ್ಥಿತಿ ಇದ್ದರೆ, ಹಗಲಲ್ಲಿ ಗುಂಪು ಕಟ್ಟಿಕೊಂಡು ಮನೆಗಳಿಗೆ ನುಗ್ಗುವ ಕೋತಿಗಳಿಗೆ ಹಾಗೂ ರಾತ್ರಿ ವೇಳೆ ಪ್ರತಿ ರಸ್ತೆಯಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿರುವ ಬಗ್ಗೆ ಹಲವು ತಿಂಗಳುಗಳಿಂದ ದೂರುಗಳು ಬರುತ್ತಿದ್ದರೂ ಅತ್ತ ಅರಣ್ಯ ಇಲಾಖೆ ನಿರ್ಲಕ್ಷ್ಯ, ಇತ್ತ ಪುರಸಭೆಯ ನಿದ್ರಾವಸ್ಥೆಯಲ್ಲಿದೆ. ಈ ಬಗ್ಗೆಯೂ ಶಾಸಕರ ಹುಕುಂ ಬೇಕಾಗಿದೆಯೇ ಅಧಿಕಾರಿಗಳೇ? ನಮ್ಮ ನಿಮ್ಮ ಭೇಟಿ ಮುಂದಿನ ನಿಮ್ ಟಿವಿ ನ್ಯೂಸ್ನಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.